ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಡಮ್, ಏನಾಗಿದೆ ಮೇಡಮ್? ಡಾಕ್ಟ್ರು ಏನು ಹೇಳಿದ್ರು? ಉಷಾ ಆರೋಗ್ಯವಾಗಿದ್ದಾಳೆ ತಾನೆ? ಅವಳಿಗೇನೂ ಆಗಿಲ್ಲ ತಾನೆ? ಮುನ್ಸ್ವಾಮಿ ಅವರೇ, ನೀವು ಮನ್ಸು ಗಟ್ಟಿ ಮಾಡ್ಕೋಬೇಕು. ಅಂದರೆ ಏನಾಯ್ತು ಮೇಡಮ್? ಅದು ನಾವೇನು ಅನ್ಕೊಂಡಿದ್ವೋ ಅದೇ ನಿಜ ಆಗಿದೆ. ಅಂದರೆ ರಿಪೋರ್ಟ್ಸ್ ಕೂಡ ಅದನ್ನೇ ಹೇಳ್ತಾ ಇದೆ. ಉಷಾ ಮೇಲೆ ನಡಿಬಾರ್ದು ನಡೆದೋಗಿದೆ. ಅಯ್ಯೋ ಉಷಾ ಮಗಳೇ! ಮುನ್ಸ್ವಾಮಿ ಅವರೇ, ನೋಡಿ ಮೇಡಮ್, ಭಗವಂತ ನಮ್ಗೆ ಎಂತ ಕೆಲಸ ಮಾಡ್ಬಿಟ್ಟ. ಮುನ್ಸ್ವಾಮಿ ಅವರೇ, ನೀವು ಅಳಬೇಡಿ, ಮೊದಲೇದೇಳಿ. ಅಳಬೇಡಿ ಮುನ್ಸ್ವಾಮಿ ಅವರೇ. ನೋಡಿ, ಡಾಕ್ಟರ್ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿದ್ದಾರೆ, ಮೆಡಿಸಿನ್ಸ್ ಕೊಟ್ಟಿದ್ದಾರೆ. ನಾನು ಉಷಾನ ನಮ್ಮನೆಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದೀನಿ. ನಮ್ಮ ಮನೇಲಿ ಅವಳನ್ನ ಎಲ್ಲರೂ ಚೆನ್ನಾಗಿ ನೋಡ್ಕೋತಾರೆ. ದಯವಿಟ್ಟು ನೀವು ಅಳಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಮೇಡಮ್, ನಾವು ಯಾವ ಜನ್ಮದಲ್ಲಿ ಯಾರಿಗೆ ಏನು ಅನ್ಯಾಯ ಮಾಡಿದ್ವಿ ಅಂತ ದೇವ್ರು ನಮಗೆ ಈ ರೀತಿ ಮಾಡ್ದ ಮೇಡಮ್? ನನ್ನ ಮಗಳ ಜೀವನನೇ ಮುಗ್ದೋಯ್ತಲ್ಲ ಮೇಡಮ್. ಏನು ಮುಗ್ದಿಲ್ಲ, ಮುಗಿಯೋದು ಇಲ್ಲ. ಉಷಾ ದೈಹಿಕವಾಗಿ ಹೀಲ್ ಆಗ್ತಾಳೆ. ಅವಳನ್ನ ಮಾನಸಿಕವಾಗಿ ಗಟ್ಟಿ ಮಾಡ್ಬೇಕಾಗಿರೋದು ಈಗ ನಮ್ಮೆಲ್ಲರ ಜವಾಬ್ದಾರಿ. ಅದನ್ನ ಫೋಕಸ್ ಮಾಡೋಣ. ಹಿಂದೆ ನಡೆದಿರೋದಂತೂ ನಾವು ಚೇಂಜ್ ಮಾಡೋದಕ್ಕಾಗಲ್ಲ ಅಲ್ವಾ? ಮುಂದೇನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ ಮುನ್ಸ್ವಾಮಿ ಅವರೇ. ಇದಕ್ಕೆ ಕಾರಣ ಆಗಿರೋರು ಯಾರನ್ನೂ ಸುಮ್ಮನೆ ಬಿಡಬಾರ್ದು ಮ್ಯಾಮ್. ಆಗ್ಲೇ ಇಂಥವ್ರಿಗೆಲ್ಲ ಬುದ್ಧಿ ಬರೋದು. ಎಸ್ ಮುನ್ಸ್ವಾಮಿ ಅವರೇ, ನಿಮ್ಮ ಮಗಳನ್ನ ಈ ಸ್ಥಿತಿಗೆ ತಂದವ್ರನ್ನ ಬಿಡೋ ಮಾತೇ ಇಲ್ಲ. ಲೆಟ್ಸ್ ಗೆಟ್ ಬ್ಯಾಕ್ ಟು ವರ್ಕ್. ನಂದಿನಿ, ಎಸ್ ಮ್ಯಾಮ್. ನೀವು ಈ ಕೇಸಿಗೆ ಸಂಬಂಧಪಟ್ಟಿರೋ ಎಲ್ಲ ಡಾಕ್ಯುಮೆಂಟ್ಸ್ನ ಒಂದು ಕಡೆ ಫೈಲ್ ಮಾಡಿ. ಓಕೆ ಮ್ಯಾಮ್. ಮುನ್ಸ್ವಾಮಿ ಅವರೇ, ಯೋಚನೆ ಮಾಡಬೇಡಿ. ಎಲ್ಲಿ ಹೋಗ್ತಾರೆ? ಸಿಕ್ಕೇ ಸಿಗ್ತಾರೆ. ಮೇಡಮ್, ಆದರೆ ನನ್ನ ಮಗಳಿಗಾಗಿರೋ ನೋವಿಗೆ ಇದು ಪರಿಹಾರ ಅಲ್ಲ ಅಲ್ವಾ ಮೇಡಮ್? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.